ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರೆಸಿದ್ರು ಅವರು. ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು ಪಾಪ, 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ ಪಾಪ, ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೆ ಹೇಳಿದ್ದಾರೆ. ನಾಳೆ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಆಗ ರೈತನಿಗೆ 22 ಲಕ್ಷ ರೂಪಾಯಿಯಿಂದ ಕೃಷಿಗೆ ಭಾಗ ಆಯಿತು, 25 ಲಕ್ಷ ರೂಪಾಯಿವರೆಗೂ ಕೂಡ ಕೊಡಬೇಕು ಅಂತೇಳಿ ಅವರು ಜಮೀನಿಗೆ ಫಿಕ್ಸ್ ಮಾಡಿದ್ರು. ಇದು ಸರ್ಕಾರದ ಆದೇಶ ಕೂಡ ಇಲ್ಲಿದೆ. ಅವ್ರಿಗೆ 8,000 ಅಡಿ ಕೊಡಬೇಕು, ನೀವು ಪರಿಹಾರ ಕೂಡ ಅಂತೇಳಿ ಅವ್ರಿಗೆ ತಿಳಿಸಿದ್ದಾರೆ. ಇದಕ್ಕೆಲ್ಲ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೇಳಿ ಯಾರ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಏನು ಅವರ ಆದೇಶ ಮೇರೆಗೆ ಆದೇಶ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. DLFಗೆ ಒಂದು ಲೆಟರ್ ಕೂಡ ಬರೆದು, ನೀವು ನಮಗೆ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕು, ಒಟ್ಟು ಸುಮಾರು 100 ಕೋಟಿ ಒಂದ್ ಕಡೆ, 200 ಒಂದ್ ಕಡೆ, ಒಟ್ಟು ಸೇರಿ 300 ಕೋಟಿ 15 ದಿನದೊಳಗೆ ಕೊಡಬೇಕು ಅಂತೇಳಿ. 100 ಕೋಟಿ ಫಿಕ್ಸೆಡ್, 300 ಕೋಟಿ ಪೇ 15 ದಿನದಲ್ಲಿ ನೀವು ಕಟ್ಟಬೇಕು ಅಂತೇಳಿ ಅವ್ರಿಗೆ ಲೆಟರ್ ಆಫ್ ಇಂಡೆಂಟ್ ಮಾಡಿ ಈ 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದಾರೆ. ಇದು ನಾನು ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ ಅಪ್ಪಾಜಿ, ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ?